ನನ್ನ ಉಸಿರಿನಲ್ಲಿ ಬೆರೆತ ಕನ್ನಡ ಕಲಾಭಿಮಾನಿಗಳ ಪಾದಾರವಿಂದಕ್ಕೆ ಜಗ್ಗೇಶನ ಕೋಟಿ ಕೋಟಿ ನಮಸ್ಕಾರಗಳು. ಧೈರ್ಯಂ ಸರ್ವತ್ರ ಸಾಧನಂ, ಇದು ದೊಡ್ಡವರು ಹೇಳಿರುವಂಥ ಮಾತು. ಯಾರಿಗೆ ಧೈರ್ಯ ಇರುತ್ತೆ ಅವನು ಇಡೀ ಪ್ರಪಂಚನ ಗೆಲ್ತಾನೆ, ಯಾರಿಗೆ ಧೈರ್ಯ ಇರಲ್ಲ ಅವನು ಟುಸ್ಪಟಾಕಿ ಮುಂದೆ ಹೋಗಲ್ಲ ಅಂತ ದೊಡ್ಡವರು ಯಾವಾಗಲೂ ಹೇಳ್ತಾ ಇರ್ತಾರೆ. ವಿವೆಲ್ ಕೈಯಲ್ಲಿ ಕೋಟಿ ಹೇಳ್ಬಿಟ್ಟು ಹೊಡಿರಿ. ಪವರ್ಡ್ ಬೈ ಕೈಲಾಶ್ ನ್ಯೂಜಾನ್ ಮೊಬೈಲ್. ಆತ್ಮೀಯ ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ನೋಡಿದ್ರಿ ನಮ್ಮ ಕೋಲಾರದ ಗಂಡ ಹೆಂಡತಿ ಶಿವ ಪಾರ್ವತಿ ತರ ಸುಂದರರಾಜ್ ಮತ್ತು ಲಲಿತಾ ಅವರು ಬಹಳ ಚೆನ್ನಾಗಿ ಆಡಿದ್ರು ಆ ಒಂದು ಪ್ರಶ್ನೆಗೆ. ಬಟ್ ಅವರು ಯಜಮಾನರು ಯಾಕೋ ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟು ಇರೋ ಬರೋದೆಲ್ಲ ತೆಗೆದು ಒಂದೇ ಕಡೆಗೆ ದಬಾಯಿಸ್ಬಿಟ್ಟು ರಾತ್ರಿ ಎಲ್ಲ ನಿದ್ರೆ ಮಾಡ್ಲಿಲ್ವಂತೆ, ತುಂಬಾ ಟೆನ್ಷನ್ ಆಗಿದ್ರಂತೆ, ಊಟ ಸೇರಿಲ್ವಂತೆ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಏನ್ ಮಾಡ್ತಾರೆ ಅಂತ ನೋಡೋಣ ಈ ವೇದಿಕೆ ಕನ್ನಡ. ಪ್ಲೀಸ್ ವೆಲ್ಕಮ್ ದ ಖಂಡಿತವಾಗಿ ನೀವು ಮಾಡಿಲ್ಲ, ನೀವು ರೀಲ್ ಬಿಡ್ತಾ ಇದೀರಾ, ಇವ್ರು ಮಾಡಿಲ್ಲ. ಒಂದು ಸಕ್ಸಸ್ಫುಲ್ ಮನುಷ್ಯ ಯಾರಾದರೂ ಪ್ರಪಂಚದಲ್ಲಿ ಆಗಿದ್ರೆ ಯಾರಾದರೂ ನೀವು ನೋಡ್ತಾ ಬರ್ರಿ, ನಾನು ತುಂಬ ಸಕ್ಸಸ್ಫುಲ್ಲು ಅಂತ ಯಾರಾದರೂ ಅಂದರೆ ಅವ್ರ ಹಿಂದೆ ಒಂದು ಬ್ಯೂಟಿಫುಲ್ ಆಗಿ ಒಂದು ಲೇಡಿ ಇರ್ತಾಳೆ, ಹಿಂಗೆ ನಗಿಸ್ಕೊಂಡು ಅಂತ ಒಂದು ಲೇಡಿ ಇರ್ತಾಳೆ ಹಿಂಗೆ. ಖಂಡಿತ ಸತ್ಯ ಇದ್ರೆ ಮಾತ್ರ, ಇಲ್ಲ ಅಂದ್ರೆ ಗಂಡಸ್ರು ಏನು ಮಾಡೋಕ್ಕಲ್ಲ, ಸುಮ್ಮನೆ ಬಿಲ್ಡಪ್ಗಳು ನಾವೆಲ್ಲ. ಲೇಡೀಸ್ ಆರ್ ಗ್ರೇಟ್ ಆಲ್ವೇಸ್. ಈ ಗೇಮ್ ಶೋ ಅಲ್ಲಿ 1 ಕೋಟಿ ಯಾರು ಕೊಡಲ್ಲಪ್ಪ. ಎಂಥ ಬ್ಯೂಟಿಫುಲ್ ಕಾನ್ಸೆಪ್ಟ್ ಉದಯ ಟಿವಿ ಅವ್ರದ್ದು. 1 ಕೋಟಿ ತೆಗೆದು ದಬಾಯಿಸಿಟ್ಟವ್ರೆ. ನಾನು ಅನ್ಕೊಂಡೆ ನೀವು ಬಂದ ತಕ್ಷಣ ಕವಿಗಳು ಭಾಳ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಲ್ಲ, ಮೋಸ್ಟ್ಲಿ ಈ ವ್ಯಕ್ತಿಗೆ ಎಲ್ಲ ವಿಷಯ ಗೊತ್ತಿರುತ್ತೆ, ಬಿಗಿನಿಂಗಿಂದಾನೇ ಇವರು ರಪಕ್ಕಂತ ದುಮ್ಕೊಂತಾರೆ ಅಂತ ನಾನು ಭಾಳ ಸ್ಕೀಮ್ ಹಾಕೊಂಡಿದ್ದೆ. ಬಂದು ಏಟ್ಗೆ ದಾಂಟ್ಲ వచ్చిನ ದೇಂಟ್ಲ ಪೋಯ ಅನ್ನಂಗೆ ರಾಪಾರ್ ಅಂತ ಇಟ್ಬಿಟ್ಟು 72 ಕಳಿಸ್ಕೊಬಿಟ್ಟಿದ್ದೀರಿ. ಆದರೂ ನೋವರಿ, ಈ ದುಡ್ಡಿದೆಯಲ್ಲ ಭಾಳ ಬ್ಯೂಟಿಫುಲ್. ಯಾಕೆ ನಿಮ್ಮ ಕಣ್ಣಲ್ಲಿ ನೀರು? ಇಲ್ಲ ಸರ್, ಒಂದು ರಿಕ್ವೆಸ್ಟ್. ನಾವ್ ಗೇಮ್ ಬರಕ್ ಕಾರಣ ನಮ್ಮ ಮಕ್ಕಳು. ಮಕ್ಕಳ? ಹೌದು ಸರ್. ಏನ್ ನಿಮ್ಮ ಮಕ್ಕಳ ಹೆಸರು? ವಿಸ್ಮಯ ಆನಂದ. ವಿಸ್ಮಯ ಆನಂದ ಹುಡುಗನ? ಹೌದು ಸರ್. ಓಕೆ, ಏನ್ ಓದ್ತಿದ್ದಾನೆ? ಈಗ ಸೆಕೆಂಡ್ PUC. ವಿಸ್ಮಯ ಆನಂದ, ಐ ಲವ್ ಯು. ಆಮೇಲೆ ಮಗಳ ಸ್ಫೂರ್ತಿ ಸರ್. ಸ್ಫೂರ್ತಿ, ಐ ಲವ್ ಯು. ಆಮೇಲೆ ಇಬ್ಬರಿಗೂ ಆಲ್ ದ ಬೆಸ್ಟ್ ಹೇಳಕ್ ಹೇಳಿ. ನಿಮ್ಮಿಬ್ಬರಿಗೂ ಆಲ್ ದ ಬೆಸ್ಟ್. ಅಪ್ಪ ಅಮ್ಮ ಇಬ್ರು ಬಹಳ ಬ್ಯೂಟಿಫುಲ್ ಆಗಿ ನನ್ನ ಜೊತೆ ಇದ್ದಾರೆ. ನೀವು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಮುಂದೆ ಬರಬೇಕು, ಅವ್ರಿಬ್ಬರಿಗೆ ಒಳ್ಳೆ ಹೆಸರನ್ನ ತಗೊಂಡ್ಬರ್ಬೇಕು. ಸೀರಿಯಸ್ ಆಗಿ ಇವಾಗ ಗೇಮಿಗೆ ನಿಂತ್ಕೊಂಬೋಣ, ಯಾಕಂದ್ರೆ ನಿಮ್ಗೆ ದುಡ್ಡು ಬರಬೇಕು. ಕಡೆ ನಿಮ್ಮ ಹೆಜ್ಜೆ ಗುರುತು ನೋಡ್ಬೋಣ. ಒಂದು ಪ್ರಶ್ನೆ, ನೀವು ಉತ್ತರ ದಬಾಕೊಬಿಡ್ರಿ. 24 ಲಕ್ಷ ಇದೆ. ನನ್ನ ಹತ್ರ 6 ಪ್ರಶ್ನೆಗಳಿದೆ. 24 ಲಕ್ಷನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ನಾನು ಮತ್ತೆ ಹೇಳಿದ್ದೀನಿ, ದಿಸ್ ಇಸ್ ನಾಟ್ ಎನ್ ಆರ್ಡಿನರಿ ಅಮೌಂಟ್. 24 ಲಕ್ಷ ತುಂಬ ದೊಡ್ಡ ಅಮೌಂಟು. ಇರಲೇ ಆಗ್ತದೆ, ತುಂಬ ಚಿಕ್ಕದಿಂದ ದೊಡ್ಡದಾಗವರು ನಾನು ನೋಡಿದ್ದೀನಿ. ಸೊ ನಿನ್ನೆ ನಿಮ್ಗೆ ರೂಲ್ಸ್ ಏನಿದೆ ತಿರ್ಗಾ ಮತ್ತೆ ನಾನು ರಿಪೀಟ್ ಮಾಡ್ತೀನಿ. ನೀವು ಪ್ರಶ್ನೆನ ಆಯ್ಕೆ ಮಾಡ್ಕೋಬೇಕು ಅಂತ ಅಂದಾಗ ಸಂಬಂಧಪಟ್ಟಂಥ ಕ್ಯಾಟಗರಿಯಲ್ಲಿ ಡಿಸ್ಪ್ಲೇ ಆಗುತ್ತೆ. ಆ ಒಂದು ಕ್ಯಾಟಗರಿನ ನೀವು ಆಯ್ಕೆ ಮಾಡ್ಕೊಂಡ್ಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳಲ್ಲಿ ಡಿಸ್ಪ್ಲೇ ಆಗುತ್ತೆ. ಈ ಉತ್ತರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಮತ್ತೆ ಅಲ್ಲಿ ಉದ್ಭವ ಆಗುತ್ತೆ. ಅದನ್ನು ಇಟ್ಕೊಂಡು ಇಲ್ಲಿ ಇರೋ ದುಡ್ಡನ್ನು ನೀವು ಈ 4 ಇದೆಯಲ್ಲ, 4ರಲ್ಲಿ 3ರ ಮಾತ್ರ ಬಳಸ್ಕೊಂಡು ದಬಾಯಿಸಿ ಗೊತ್ತಿದೆ, ನುಗ್ತಾ ಇರಿ, ದುಡ್ಡನ್ನ ಎತ್ಕೊಂಡು ಹೋಗ್ತಾ ಇರಿ. ಇಸ್ ದ ಟೈಮು. ಇದಕ್ಕೆ 60 ಸೆಕೆಂಡ್ ಮಾತ್ರ ಟೈಮ್ ಇರುತ್ತೆ. ಸೊ 2ನೇ ಪ್ರಶ್ನೆ ನೀವು ರೆಡಿ ಇದ್ದೀರಲ್ಲ? ರೆಡಿ, ಆಡೋಣ. ವಿವೆಲ್ ಕೈಯಲ್ಲಿ ಕೋಟಿ ಹೇಳ್ಬಿಟ್ಟು ಹೊಡೆರಿ. ಎರಡನೇ ಪ್ರಶ್ನೆಗೆ ಕ್ಯಾಟಗರಿ ನೋಡೋಣ. ಕವಿಗಳು, ಹಣ. ಬೇಗ ಆಯ್ಕೆ ಮಾಡ್ಕೊಳ್ಳಿ, ಹೆಂಡತಿ ಮಾತು ಕೇಳಿ ಮುಂದೆ ಬರ್ತೀನಿ. ಕವಿಗಳಿಗೆ ಹೋಗೋಣ ಸರ್. ಕವಿಗಳು ಹೋಗೋಣ. ಕವಿಗಳು, ನಿಮ್ಮ ಕವಿಗಳು ಕ್ಯಾಟಗರಿ ಫಿಕ್ಸ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಉತ್ತರಗಳನ್ನ ನೋಡೋಣ. ಇಲ್ಲಿ ಎಂ ಗೋವಿಂದ ಪೈ, GS ಶಿವರುದ್ರಪ್ಪ, ಕುವೆಂಪು, ದರಾ ಬೇಂದ್ರೆ. ಇದು ನಿಮ್ಮ ಉತ್ತರ. ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ನೋಡೋಣ. ಈ ಕವಿಗಳಲ್ಲಿ ಯಾರನ್ನು ರಾಷ್ಟ್ರಕವಿ ಎಂದು ಕರೆಯಲ್ಪಡುವುದಿಲ್ಲ? ಉತ್ತರಗಳು ಗೋವಿಂದ ಪೈ, GS ಶಿವರುದ್ರಪ್ಪ, ಕುವೆಂಪು, ದರಾ ಬೇಂದ್ರೆ. ಹಣ ಜೋಡಿಸಿ, ನಿಮ್ಮ ಟೈಮ್ ಸ್ಟಾರ್ಟ್ ಆಯ್ತು. ದರಾ ಬೇಂದ್ರೆ ಅಲ್ಲ. ಅಲ್ಲ ಅಲ್ಲ, ಗೋವಿಂದ ಪೈ ಅಂತ ರಾಷ್ಟ್ರಕವಿ. ಶಿವರುದ್ರಪ್ಪಗೆ 2 ಕೊಡಿ ಕೊಡಿ. ಯಾರನ್ನು ರಾಷ್ಟ್ರಕವಿ ಎಂದು ಕರೆಯಲ್ಪಡುವುದಿಲ್ಲ? 32 ಸೆಕೆಂಡ್ ಇದೆ.
ನೀವು ಕವಿಗಳು ತಾನೆ? ಸಮಯ ಬೇಕಾ ಸಾಕ? ಗೋವಿಂದ್ ಪೈ ಅವ್ರ ಮೇಲೆ ಏನು ಇಟ್ಟಿಲ್ಲ. ಜಿ ಎಸ್ ಶಿವರುದ್ರಪ್ಪನವ್ರ ಮೇಲೆ 6 ಲಕ್ಷ ಇಟ್ಟಿದ್ರಿ. ಕುವೆಂಪು ಮೇಲೆ ಏನು ಇಟ್ಟಿಲ್ಲ. ಮತ್ತೆ ದರಾ ಬೇಂದ್ರೆ ಅವ್ರ ಮೇಲೆ 18 ಲಕ್ಷ ಇಟ್ಟಿದ್ರಿ. ಸೊ ನೀವು ಕಾನ್ಫಿಡೆಂಟ್ ಆಗಿ ಇಟ್ಟಿದ್ದೀರಾ. ಈಗ ಕ್ವಿಕ್ ಚೇಂಜ್ ಒಂದು ಆಪ್ಷನ್ ಇದೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಅನುಮಾನವಿದ್ದರೆ ಈ 30 ಸೆಕೆಂಡ್ ಒಂದು ಟೈಮ್ ಇದೆ, ಅದನ್ನೇನೋ ಬಳಸ್ಕೊತೀರಾ? ಅವರಿಬ್ರು ಅಂತ ಅಲ್ಲ, ಶಿವರುದ್ರಪ್ಪ ದರಾ ಬೇಂದ್ರೆಯಲ್ಲಿ ನನಗೆ ಬೇಡಲ್ಲ, ನೀವು ಇದನ್ನ ಫಿಕ್ಸ್ ಆಗಿದ್ರಿ. ಮುಂದಿನ ಪ್ರಶ್ನೆಗೆ ಬಳಸ್ಕೋತೀರಾ ಕ್ವಿಕ್ ಚೇಂಜ್ ಆಪ್ಷನ್? ನಿಮ್ಮ ಉತ್ತರ ಏನು ಅಂತ ನೋಡೋಣ. ಹಾಗೆಯೇ 2 ಹೆಜ್ಜೆ ಶಿವ ಪಾರ್ವತಿ ತರ ಮುಂದೆ ಬಂದಿದ್ದೀರಿ ಕವಿಗಳೇ. ನೋಡೋಣ ಟಾಪ ಇಲ್ಲ ಡ್ರಾಪ. ಆರು ಲಕ್ಷ ಡ್ರಾಪ್ ಆಯ್ತು. ಗೋವಿಂದ್ ಪೈ ಇದ್ದಾರೆ, ಕಾನ್ಫಿಡೆಂಟ್ ಬಂತು. ದರಾ ಬೇಂದ್ರೆ ಅವರಿದ್ದಾರೆ. ಗೋವಿಂದ ಪೈ ರಾಷ್ಟ್ರಕವಿ, ಗ್ಯಾರಂಟಿ ಗೊತ್ತು ನನಗೆ. ರಾಷ್ಟ್ರಕವಿ ದರಾ ಬೇಂದ್ರೆ ಅವರು ಧೈರ್ಯವಾಗಿದ್ದೀರಿ. ನೋಡೋಣ ಕವಿಗಳೇ, ಟಾಪ ಇಲ್ಲ ಡ್ರಾಪ? ಹೆಂಡತಿ ಮಾತು ಕೇಳ್ದವರೆಲ್ಲ ಉದ್ಧಾರ ಆಗ್ತಾರೆ ಅಂತ ಹೇಳಿದೀನಿ ನಾನು. ಇನ್ನೊಂದು ಖಂಡಿತ ಮಹಾಪ್ರಭು, ಅಲ್ವೇ? ಖಂಡಿತವಾಗಿ ಹೆಂಡತಿ ಮಾತು ಕೇಳಬೇಕು, ಬಟ್ ಒಳ್ಳೆ ಹೆಂಡತಿ ಮಾತು ಕೇಳಬೇಕು. ಪಿಟಿಂಗ್ ಇಡೋ ಹೆಂಡತಿ ಮಾತೆಲ್ಲ ಕೇಳಕ್ ಹೋಗ್ಬಾರ್ದು. ನಿಮ್ಮಪ್ಪ ಬೇಡ, ನಿಮ್ಮಮ್ಮ ಬೇಡ, ಯಾರು ಬೇಡ, ನಾವಿಬ್ರೇ ಇರೋಣ ಅನ್ನೋರು ಮಾತು ಕೇಳ್ಬಾರ್ದು. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಅಲ್ವಾ? ಅದಕ್ಕೆ ಮುಂಚೆ ಒಂದು SMS. ಪ್ರಿಯ ವೀಕ್ಷಕರೇ, ಬಹಳ ಬ್ಯೂಟಿಫುಲ್ ಗೇಮ್ ನಾನು ನೋಡ್ತಾ ಇದ್ದೀರಿ. ನಮ್ಮ ಕವಿಗಳು ಬಹಳ ಚೆನ್ನಾಗಿ ಈಗ ನಮ್ಮ ಜೊತೆ ಆಡ್ತಾ ಇದ್ದಾರೆ. ನೀವು ಕೂಡ ಕುತೂಹಲದಿಂದ ನಮ್ಮ ಜೊತೆ ಆಡಬೇಕು ಅನ್ನೋ ಆಸೆ ನಿಮಗೂ ಹೆಚ್ಚುತ್ತಾ ಇದೆ ಎಪಿಸೋಡಿಂದ ಎಪಿಸೋಡ್ಗೆ ಅಂತ ನನಗೂ ಭಾಳ ಚೆನ್ನಾಗಿ ಗೊತ್ತಿದೆ. ಈಗ ಭಾಳ ಕೇರ್ಫುಲ್ ಆಗಿ ನಿಮ್ಮ TV ಪರದೆ ಮೇಲೆ ಬರುವಂಥ ಆಪ್ಷನ್ಸ್ಗಳನ್ನ ಬರ್ಕೊಳ್ಳೋ ಪ್ರಯತ್ನ ಮಾಡಿ. ಪೇಪರು ಪೆನ್ನ ತೆಗೆದು ಕೈನಲ್ಲಿ ಇಟ್ಕೊಳ್ಳಿ. ಆಪ್ಷನ್ A ಚಿಕ್ಕಬಳ್ಳಾಪುರ, ಆಪ್ಷನ್ B ಬೆಂಗಳೂರು ಗ್ರಾಮಾಂತರ, ಆಪ್ಷನ್ C ಚಿತ್ರದುರ್ಗ, ಆಪ್ಷನ್ D ತುಮಕೂರು. ಉತ್ತರ ಬರ್ಕೊಂಡ್ರಲ್ಲ? ಪ್ರಶ್ನೆಗೆ ಕಾಯ್ತಾ ಇರಿ, ನಮ್ಮ ಕಾರ್ಯಕ್ರಮನ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ನಿಮ್ಮ ಹೆಜ್ಜೆ ಗುರುತು ಏನು ಅಂತ ನೋಡ್ಬೋಣ. 2 ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಿ. 18 ಲಕ್ಷ ನಿಮ್ಮ ಹತ್ರ ಇದೆ. ಪ್ರತಿ ಪ್ರಶ್ನೆಗೆ ಕಳ್ಕೊತಾ ಇದ್ದೀರಿ. ಸ್ವಲ್ಪ ಆದಷ್ಟು ಉಳಿಸ್ಕೊಳಕ್ಕೆ ಟ್ರೈ ಮಾಡಿ. ಚೂರು ಟೆನ್ಷನ್ ಆಗ್ದಂಗೆ ನೀವು ಉಳಿಸ್ಕೊಳಕ್ಕೆ ಟ್ರೈ ಮಾಡಿ. ನಾನು ಯಾರು ಕೇಳಿಸ್ಕೊಂತ ಇಲ್ಲ, ನಿಮ್ಗೆ ಹೇಳ್ತೀನಿ. ಸ್ವಲ್ಪ ದುಡ್ಡು ಹಾಕೊಂಡು ಹೋಗ್ಬೇಕ್ರಿ ನೀವು. ಖಂಡಿತ ಸರ್. ಅಲ್ಲ, ನೀವು ಸ್ವಲ್ಪ ಈಗ ಹತ್ರ ಬರ್ತಾ ಇದೀವಿ ಅಂತ ಅನಿಸ್ತಾ ಇದೆ ಈಗ. ಬರ್ತಾ ಇದೀರಲ್ಲ? ಖಂಡಿತ ಖಂಡಿತ ಬಂದಿದೆಯಲ್ಲ? ಬರ್ತಾ ಇದೆ. ಸರಿ, ತಪ್ಕೊಂಬಿಡಿ.
ಈಗ ಕಡಿಮೆ ಅಂದ್ರೆ 1 ಲಕ್ಷ ಅವಶ್ಯಕತೆ ಇದ್ದೇ ಇದೆ. ಮಗನಿಗೆ ಸೆಕೆಂಡ್ ಪಿ ಸಿ 50,000 ಬೇಕು. ನಾನು ದೇವರಲ್ಲಿ ಪ್ರಾರ್ಥನೆ ಗೊತ್ತಾದ ಸರ್, ಬರಲಿ. ಕೇರ್ಫುಲ್ ಆಗಾಡಿ, ಖಂಡಿತವಾಗಿ ಕೇರ್ಫುಲ್ ಆಗಾಡಿ, ಕಾನ್ಸಂಟ್ರೇಟ್ ಇರಲಿ. ಬದುಕನ್ನ ಯಾರು ಕಾನ್ಸಂಟ್ರೇಟ್ ಮಾಡ್ತಾರೆ ಇವತ್ತರೆಗೂ ಅವ್ರು ಫೇಲ್ಯೂರ್ ಆಗಿಲ್ಲ. ಅದ್ರಲ್ಲಿ ನಾನು ಒಬ್ಬ. 3ನೇ ಪ್ರಶ್ನೆಗೆ ಕ್ಯಾಟಗರಿ ಏನು ಅಂತ ನೋಡೋಣಲ್ಲ. ಕ್ಯಾಟಗರಿ ರೈಲುಗಳು, ಹಣ್ಣುಗಳು. ಹಣ್ಣುಗಳು ತಗೊಳ್ಳಿ. ಹಣ್ಣುಗಳು ನಿಮ್ ಕ್ಯಾಟಗರಿ ಹೌದು ಸರ್. ಪಕ್ಕಾ ಫಿಕ್ಸ್ ಆಗ್ಬಿಟ್ಟಿದೆ. ಹಣ್ಣುಗಳು ಎಸ್. ಅದಕ್ಕೆ ಸಂಬಂಧಪಟ್ಟಂತ ಉತ್ತರಗಳು: ಸೇಬು, ಹಲಸಿನ ಹಣ್ಣು, ಬಾಳೆಹಣ್ಣು, ಬೆರಿಗಳು. ಇದು ನಿಮ್ಮ ಉತ್ತರ. ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಪ್ಲೀಸ್. ಕರ್ನಾಟಕದಲ್ಲಿರುವ ಕಮಲಾಪುರವು ಇವುಗಳಲ್ಲಿ ಯಾವುದಕ್ಕೆ ಹೆಸರುವಾಸಿಯಾಗಿದೆ? ಇವುಗಳಲ್ಲಿ ಯಾವುದಕ್ಕೆ ಹೆಸರುವಾಸಿಯಾಗಿದೆ? ಸೇಬು, ಹಲಸಿನ ಹಣ್ಣು, ಬಾಳೆಹಣ್ಣು, ಬೆರಿಗಳು. ಹಣ ಜೋಡಿಸಿ. ಬೆರ್ರಿಗಳು. ಕರ್ನಾಟಕದಲ್ಲಿರುವ ಕಮಲಾಪುರವು ಇವುಗಳಲ್ಲಿ ಯಾವುದಕ್ಕೆ ಹೆಸರುವಾಸಿಯಾಗಿದೆ? ಸೇಬು, ಹಲಸಿನ ಹಣ್ಣು, ಬಾಳೆಹಣ್ಣು, ಬೆರಿಗಳು. ಇಲ್ಲ ಟೈಮ್. ಸೇಬ್ ಮೇಲೆ 2 ಲಕ್ಷ ಇಟ್ಟಿದ್ದಾರೆ, ಹಲಸಿನ ಹಣ್ಣು ಮೇಲೆ 8 ಲಕ್ಷ ಇಟ್ಟಿದ್ದಾರೆ, ಬಾಳೆಹಣ್ಣು ಮೇಲೆ ಏನಿಲ್ಲ, ಬೆರ್ರಿ ಮೇಲೆ 8 ಲಕ್ಷ ಇಟ್ಟಿದ್ದಾರೆ. ನಿಮ್ಗೆ ಅವಾಗ ಸ್ವಲ್ಪ ಟೆನ್ಷನ್ ಆದ್ರೆ 60 ಸೆಕೆಂಡ್ ಸಾಕಾಗ್ಲಿಲ್ಲ ಅನ್ನಿಸ್ತು. ಕ್ವಿಕ್ ಚೇಂಜ್ ಆಪ್ಷನ್ ಇದೆ, 30 ಸೆಕೆಂಡ್ ಟೈಮ್ ಇದೆ. ಬಳಸ್ಕೊತೀರಾ? ಬಳಸ್ಕೊಂತೀರಾ? ಧೈರ್ಯವಾಗಿ ಬಳಸ್ಕೊಳ್ಳಿ. ಅದು ನಿಮ್ದೇ ಶೋ ಇದು. ನಿಮ್ ಟೈಮ್ ಸ್ಟಾರ್ಟ್ ಆಯ್ತು. ಈಗ ಓಕೆ. ಕಡೆ ಬೆರಿಗಳು ಆ ಕಡೆ ಇದೆಲ್ಲ ಇಡ್ತೀಯ? ಬೆರಿಗಳು ಚಾನ್ಸ್ ಇದೆ. ಬೆರ್ರಿಗಳು ಬೇಡ. ಬೆರಿಗಳಿಲ್ಲ, ಕೇಳಿಲ್ಲ. ಬೆರ್ರಿ ಅನ್ನೋದಿಲ್ಲ. ಎಲ್ಲ ಇಟ್ಬಿಡ್ತೀಯ? ಬೆರಿಗಳು ಬೆರಿ ಕೇಳಿಲ್ಲ. ಸಾಕಾ ಟೈಮು? ನಿಲ್ಲಿಸ್ಲಾ? ಹಲಸಿನ ಹಣ್ಣಿನ ಮೇಲೆ 10 ಲಕ್ಷ, ಬಾಳೆಹಣ್ಣು ಮೇಲೆ 8 ಲಕ್ಷ. ಚೇಂಜ್ ಮಾಡ್ಕೊಂಡ್ಬಿಟ್ರಿ. ಏನು ಕಾರಣ? ಸರ್, ಸೇಬು ಕಾಶ್ಮೀರ ಅಲ್ಲಿ ಹೋಗುತ್ತೆ, ಮತ್ತೆ ಚಾನ್ಸ್ ಇಲ್ಲ. ಸೊ ಬೆರ್ರಿಗಳು ಅಂದ ತಕ್ಷಣ ಹೊರ ದೇಶದ ಕಡೆ ಹೋಗುತ್ತೆ, ಅದು ಪಾಸಿಬಿಲಿಟೀಸ್ ಇಲ್ಲ. ಹಲಸಿನ ಹಣ್ಣು ಅಥವಾ ಬಾಳೆಹಣ್ಣು 2 ಪಾಸಿಬಿಲಿಟೀಸ್ ಅಂತ ಆ ಥರ ಗೆಸ್ಸಿಂಗ್ ಅಲ್ಲಿ. ಅದೇ ಕಡೆ ಕ್ಷಣದಲ್ಲೂ ಮೇಡಮ್ ಟ್ರೈ ಮಾಡಿದ್ರು, ಹಿಂಗೆ ಹಾಕ್ಬಿಡಕ್ಕೆ ಟ್ರೈ ಮಾಡಿದ್ರು. ಅಂದ್ರೆ ಅವಾಗ್ಲೂ ಡೌಟ್ ಆಯ್ತಾ ನಿಮ್ಗೆ? ಈಗ ನೀವು ಕಾನ್ಫಿಡೆಂಟ್ ಆಗಿ ಇದಿರ್ಬೋದು ಅನ್ಕೊಂಡಿದ್ದೀರಾ? ಒಂದು ಮಟ್ಟಕ್ಕೆ ಹೌದು. ನಿಮ್ಮ ಒಂದು ಮಟ್ಟ ನಾನು ಸರಿ ಅಂತ ನಿಮ್ಗೆ ಅನಿಸ್ಬಿಟ್ಟಿದೆ. ರೆಡಜೆ ಮುಂದೆ ಬನ್ನಿ. ನನಗೂ ನೀವು ಯಾವ ಸ್ಥಿತಿನಲ್ಲಿ ಆಲೋಚನೆ ಮಾಡಿದಿರಿ ಅನ್ನೋದು ನಾನು ನೋಡ್ಕೋಬೇಕಾಗಿದೆ. ಯಾಕಂದ್ರೆ ನಾನು ನಿಮ್ಮ ಜೊತೆ ಸೇರಿಕೊಂಡು ನಾನು ಕಲ್ತ್ಕೋತಾ ಇದ್ದೀನಿ. ನೋಡೋಣ ಟಾಪ ಇಲ್ಲ ಡ್ರಾಪ. ನೋಡಿ, ಕ್ವಿಕ್ ಚೇಂಜ್ ಅಂತ ಎಂತ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದು. ಅಕಸ್ಮಾತ್ ಯಾವುದೋ ಒಂದು ಈ 60 ಸೆಕೆಂಡ್ ಟೈಮಲ್ಲಿ ಏನೋ ಇಟ್ಟು ತಿರ್ಗಾ ವಾಪಸ್ ಒಂದು ಎಷ್ಟು ಬ್ಯೂಟಿಫುಲ್. ಅದರಲ್ಲಿ ನೀವು ಉಳ್ಕೊಂಡ್ರಿ ಒಂಥರ. ಈಗ ಸ್ವಲ್ಪ ಏನೋ ಸೇಫ್ ಅಲ್ಲಿ ಇದ್ದೀವಿ ಅಂತ ಅನಿಸ್ತಾ ಇದೆ.
10 ಲಕ್ಷ ಹಲಸಿನ ಹಣ್ಣು ಮತ್ತೆ 8 ಲಕ್ಷ ಬಾಳೆಹಣ್ಣಿದೆ. ಈ ಎರಡು ಉತ್ತರದಲ್ಲಿ ಯಾವುದು ಅಂತ ನನಗೆ ತುಂಬಾ ಟೆನ್ಷನು. ಈ ದೈವ ಕೈ ಬಿಡಲ್ಲ ಸರ್. ನೋಡೋಣ, ಟಪ ಇಲ್ಲ ಟ್ರಪ. ಈ ಕುತೂಹಲ ಘಟ್ಟನ ನೋಡೋಣ. ಒಂದು ಸಣ್ಣ ಬ್ರೇಕ್ನ ನಂತರ ವಿವೆಲ್ ಕೈಯಲ್ಲಿ ಕೋಟಿ ಹೇಳ್ಬಿಟ್ಟು ಹೊಡಿರಿ. ವೆಲ್ಕಮ್ ಬ್ಯಾಕ್. ವಿವೆಲ್ ಕೈಯಲ್ಲಿ ಕೋಟಿ ಹೇಳ್ಬಿಟ್ಟು ಹೊಡಿರಿ, ಪವರ್ಡ್ ಬೈ ಕೈಲಾಶ್ ನ್ಯೂಸ್ ಅಂಡ್ ಮೊಬೈಲ್ಸ್. ಕವಿಗಳೇ, 2 ಹೆಜ್ಜೆ ಮುಂದೆ ಬನ್ನಿ. ಹಲಸಿನ ಹಣ್ಣು, ಬಾಳೆಹಣ್ಣು ಭಾಳ ಫೇಮಸ್ಸು. ಒಂದು ಹಸಿದು ಹಳಸನ್ನ ತಿನ್ನು, ಡೈಜೆಷನ್ಗೋಸ್ಕರ ಬಾಳೆಹಣ್ಣು ತಿನ್ನು ಅಂತ ದೊಡ್ಡವ್ರು ಹೇಳ್ತಾರೆ. ನೋಡೋಣ ಇವೆರಡರಲ್ಲಿ ಯಾವುದು ಟಪ ಇಲ್ಲ ಡ್ರಪ.